ಶುಭೋದಯ. ಎಲ್ರಿಗೂ ಶುಭೋದಯ. ನಮ್ಮ ಇಡೀ ನಮ್ಮ ಕರ್ನಾಟಕ ಜನತೆಗೆ, ರಾಜ್ಯದ ಜನತೆಗೆ ಡೆವಿಲ್ ಇವತ್ತು ಹಬ್ಬ ಆಗ್ತಾರೆ. ಎಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು. ಖುಷಿ ಆಗುತ್ತೆ ಮೇಡಮ್, ಇವತ್ತು ಹಬ್ಬ ವಾತಾವರಣ ಖುಷಿ ಆಗ್ತಾ ಇದೆ. ಖುಷಿ ಆಗ್ತದೆ ಮೇಡಮ್. ಹೊಸ ವರ್ಷ ಎಲ್ಲೂ ಇಲ್ಲ, ಇಲ್ಲೇ ಇದೆ. ಸೆಲೆಬ್ರಿಟಿಗಳು ಎಲ್ಲರೂ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಒಂದು ಅಂದ್ರೆ ನೋವು ಅವ್ರಿಲ್ಲ, ಇಲ್ಲಿ ಒಳಗಿದ್ದಾರೆ ಅನ್ನೋದು ಬಿಟ್ರೆ ಬೇರೆ ಏನು ಇಲ್ಲ. ನಾನು ಯಾವತ್ತೂ ಇಷ್ಟು ಸೆಲೆಬ್ರಿಟಿ ಮಾಡಿರೋದು ನಾನು ಎಲ್ಲೂ ನೋಡೇ ಇಲ್ಲ. ನಾನು ಅವ್ರ ಜೊತೆ 9 ಸಿನಿಮಾ ಮಾಡಿದ್ದೀನಿ. ಅವ್ರ ಪ್ರೀತಿ, ಅವ್ರ ವಿಶ್ವಾಸ, ಅವ್ರ ಅಭಿಮಾನ ಹೇಗೆ ಅಂತ ನಮ್ಮ ಜೊತೆಲಿರೋರು ಗೊತ್ತು. ಕಾನೂನು ಚೌಕಟ್ಟಲ್ಲಿ ಏನಿದೆ ಅದು ನನಗೆ ಸಂಬಂಧ ಇದ್ದಿದ್ದ ವಿಷಯ. ಆ ವಿಷಯ ಹೊರತುಪಡಿಸಿ ಮೇಡಮ್, ಹೊರತುಪಡಿಸಿದ್ರೆ ದರ್ಶನ್ ಸರ್ ಮುಂದೆ ಶೂಟಿಂಗ್ ಸೆಟ್ ಅಲ್ಲಿ ಯಾವ ತರ ಇದ್ರು, ಮಾತಾಡ್ಸೋ ರೀತಿ ಇಲ್ಲ. ಅವರು ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನನ್ನ ಪೇಜ್ ಅಲ್ಲಿ. ಯಾರೇ ಹೆಣ್ಮಕ್ಳು ಮಾತಾಡ್ಸಿದ್ರು ಹೀಗೆ ನಮಸ್ತೆ ನಮಸ್ತೆ. ಆ ಪ್ರೀತಿ, ಆ ವಿಶ್ವಾಸ ಅವರಲ್ಲಿ ಯಾವತ್ತೂ ಕಡಿಮೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅವರು ಅವರಾಗೇ ಇದ್ದಾರೆ. ಒಬ್ಬ ಮನುಷ್ಯನ್ನ ಒಂದು 4 ಗೋಡೆ ಮಧ್ಯ 2 ವರ್ಷ 1 ವರ್ಷ ಇಟ್ರೆ ನೀವೇನಾಗ್ತೀರಾ, ನಾನೇನಾಗ್ತೀನಿ? ಏನಾಗ್ತೀವಿ ಹೇಳಿ? ನೀವ್ ಹಾಗೆ ಇರ್ತೀರಾ, ನಾನ್ ಹಾಗೆ ಇರ್ತೀರಾ? ಯಾರು ಇರಕ್ಕಾಗಲ್ಲ. ಹೇಳಕ್ ಹೊರಗಡೆ ಚೆನ್ನಾಗಿರುತ್ತೆ, ಆ ನೋವು ಅನುಭವಿಸ್ತಾ ಇದಾರಲ್ಲ ಅವ್ರಿಗೆ ಮಾತ್ರ ಗೊತ್ತಾ ನೋವೇನು ಅಂತ. ಮೇಡಮ್ ನಿಮ್ಗೆ ಎಷ್ಟು ಸ್ಪೆಷಲ್ ಅನ್ಸುತ್ತೆ? ನನಗೆ ತುಂಬಾ ಸ್ಪೆಷಲ್ ಸರ್. ನಾನು 22 ವರ್ಷ ಇಂಡಸ್ಟ್ರಿಲಿ, ನನಗೆ ಇದೇನೋ ಒಂದು ಸ್ಪೆಷಲ್ ಸರ್. ಯಾಕೆಂದ್ರೆ ಅವರಿಂದ ನಾನು ಒಂದು 9 ಸಿನಿಮಾ ಊಟ ಮಾಡಿದ್ದೀನಿ. ನನ್ನ ಮನೆ ಕುಟುಂಬ ನಡೆದಿದೆ ಅವತ್ತು. 21 ಸಂಘ ಇದೆ ನಮ್ಮ ಒಕ್ಕೂಟದಲ್ಲಿ. 21 ಸಂಘನೂ ಇವತ್ತು ಊಟ ಮಾಡಿದ್ದಾರೆ. 21 ಸಂಘ ಇದೆ, ಪ್ರತಿಯೊಬ್ರು ಇದ್ದಾರೆ. ಅದ್ರಲ್ಲಿ ಮೇಕಪ್ ಅವರಿಂದ ಎಲ್ಲರೂ ಇದ್ದಾರೆ. ಪ್ರೊಡಕ್ಷನ್, ಲೈಟ್ ಟೈಮ್, ಹಾಡ್ ಕೆಲಸ ಮಾಡೋರು, ಕಾರ್ಪೆಟ್ ಕೆಲಸ ಮಾಡೋರು, ಎಲ್ಲರೂ ಕುಟುಂಬ ನಡೆದಿದೆ ಸರ್. ಸಿನಿಮಾ ಬರೋದೇ ಇಲ್ಲ, ರಿಲೀಸ್ ಆಗೋದೇ ಇಲ್ಲ. ಆಮೇಲೆ ಈ ತರ ಕಾರಣಗಳು ನಿಂತೋಗಿದ್ರೆ ಕಾರ್ಮಿಕರು ಹೇಗಿತ್ತು, ಸಿನಿಮಾ ಕಾರ್ಮಿಕರ ಜೊತೆ ಹೇಗಿತ್ತು? ಎಷ್ಟೋ ಜನ ಬೀದಿಗೆ ಬರ್ತಿದ್ರು ಸರ್. ಇವತ್ತು ಅವ್ರು ಆಚೆ ಬಂದು 1 ಸಿನಿಮಾ ಮಾಡಿದ್ರೆ ಎಲ್ಲರೂ ಅಷ್ಟೇ ಸರ್. ನಂಗೆ ಎಲ್ಲರೂ ಕಲಾವಿದ್ರು ಒಂದೇ. ಬಟ್ ಏನಂದ್ರೆ ಒಬ್ರು ಹೀರೋಯಿಂದ 100 ಕುಟುಂಬ ಬದುಕುತ್ತೆ ಸರ್. ಅದ್ರಲ್ಲಿ ನಾನು ಒಬ್ಳು. ತುಂಬಾ ಖುಷಿ ಆಗ್ತಾ ಇದೆ. ನಾನು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಇದು. ಈ ತರ ಸೆಲೆಬ್ರಿಟಿ ಯಾರು ಇಲ್ಲಿ ಸೆಲೆಬ್ರಿಟಿಗಳು ದುಡ್ಡಿರೋರು ಬಂದಿಲ್ಲ ಸರ್. ಎಲ್ಲ ಬಡವರೇ ಮನಸ್ಫೂರ್ತಿಯಾಗಿ ಅವರೇ ದುಡ್ಡು ಹಾಕೊಂಡು, ಅವರೇ ಪೆಟ್ರೋಲ್ ಹಾಕೊಂಡು, ಅವ್ರ ಹತ್ರ ದುಡ್ಡು ಇದೆಯೋ ಇಲ್ವೋ ಸಾಲ ಮಾಡಿ ಅವ್ರ ಅಪ್ಪನ ಹತ್ರ ತಗೊಂಡು, ಅವ್ರ ಅಮ್ಮನ ಹತ್ರ ತಗೊಂಡು ಏನೋ ಒಂದು ಮಾಡಿ ಬರ್ತಾ ಇದಾರೆ ಸರ್. ಇನ್ನೊಂದು ವಿಚಾರ ಮೇಡಮ್, ಸೆಲೆಬ್ರಿಟಿಗಳು ಈ ಪೈರಸಿ ಗಿರಸಿ ತಗೊಂಡು ಹೋಗ್ತಾ ಇರುತ್ತೆ. ಈ ಪೈರಸಿ ಮಾಡೋರ್ಗೆ ಏನ್ ಹೇಳ್ತೀರಾ ನೀವು? ದಯವಿಟ್ಟು ಥಿಯೇಟರ್ ಯಾರು ವಿಡಿಯೋ ಮಾಡ್ಕೊಂಡು ಆಚೆ ಬಿಡ್ಬೇಡಿ. ಯಾಕೆಂದ್ರೆ ಪ್ರೊಡ್ಯೂಸರು, ಅನ್ನದಾತರು ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ. ಎಲ್ಲರೂ ಬಂದು ಥಿಯೇಟರ್ ಸಿನಿಮಾ ನೋಡಿ ಅಂತ ಎಲ್ರಿಗೂ ಕೇಳ್ಕೊತೀನಿ. ಡೆವಿಲ್ ಸಿನಿಮಾಗೆ ಒಳ್ಳೆದಾಗ್ಲಿ ಸರ್. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.